ನಮ್ಮ ಸಾಹೇಬರು ಬಂದು ಈಗ ಸಿಟ್ಟಿಂಗ್ MLA. ಓಕೆ. ಸೊ ನಿಮ್ಗೆ ಅರ್ಥ ಆಯಿತು, ಅರ್ಧ ಮ್ಯಾಟ್ರು ಅಂತ ಅನ್ಕೋತೀನಿ. ಅಂದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆಗಬೇಕು ಅಂತ ತಾನೇ? ನಿಮಗೆ ಬೆನಿಫಿಟ್ ಏನಾದರೂ ಬೇಕು ಅಂತ ತಾನೇ? ನನಗೇನು ಬೇಡಿ, ನೀವು ಮಾಡ್ಕೊಳ್ಳಿ. ಬಟ್ ನನಗೆ ಕೆಲಸ ನೀಟಾಗಿರಬೇಕು, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಯಾಕಂದರೆ ನಾವು ನಲ್ಲಿ ಕೆಲಸದವರಿಂದ ಹಿಡಿದು ಗಾರೆ ಕೆಲಸ ಆಗಿರ್ಬೋದು, ಎಲ್ಲರೂ ನಾವು ಸ್ವಲ್ಪ ಇದನ್ನು ಸೀಕ್ರೆಟಾಗಿ ಮಾಡಿಸ್ತಾ ಇದ್ದೀವಿ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋನಿ ಅನ್ನೋರು ಮೆಸೇಜ್ ಮಾಡಿದರೆ, ಜ್ಯೋತಿ ಅಂತ ಇದ್ದಾರೆ, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಇವರೊಂದು ಪೈಪ್ ಅಂಗಡಿಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಮೆಸೇಜ್ ಮಾಡಿದರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀವಿ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸ್ಕೊಡಿ. ರೈಟ್ ನಾವು ಕಾಲ್ ಮಾಡ್ತಾ ಇದ್ದೀವಿ ಜ್ಯೋತಿ ಅವರಿಗೆ. ಹಲೋ ಹಲೋ, ಹೇಳಿ. ಇದು ಇವರು ಪೈಪ್ ಅಂಗಡಿಯವರ ಮಾತಾಡ್ತಾ ಇರೋದು? ನೀವ್ಯಾರು? ನಾನು ಶಂಕರ್ ಅಂತ ಅಂದ್ಬಿಟ್ಟು. ಹಾಂ, ಯಾರು ಕೊಟ್ಟಿದ್ದು ನಮಗೆ? ಇದು ಪ್ರಕಾಶ್ ಅಣ್ಣವ್ರ ನಂಬರ್ ಕೊಟ್ಟರು, ನೀವು ಜ್ಯೋತಿ ಅಂತ ಹೇಳಿ ನನ್ನ ಹೆಸರು ಹೇಳಿ ಮಾತಾಡಿ ಅಂತ ಅಂದ್ಬಿಟ್ಟು. ಹಾಂ ಹಾಂ, ಹೇಳಿ ಹೇಳಿ. ಎಲ್ಲಿ ಮೇಡಮ್, ನೀವು ಆಫೀಸಲ್ಲಿದ್ದೀರಾ ಅಥವಾ ಎಲ್ಲಿದ್ದೀರಿ? ಆಫೀಸ್. ಎಷ್ಟೊತ್ತು ತನಕ ಇರ್ತೀರಿ? ಸಾಯಂಕಾಲ 7 ಗಂಟೆವರೆಗೂ ಆಫೀಸ್ ಇದೆ. ಓಕೆ, ನಾನು ಒಂದು 6:30 ನಂಗೆ ಬರ್ಬೋದಾ? ಮೆಟೀರಿಯಲ್ ಬೇಕಾಗಿತ್ತಾ? ಹೌದು, ಮೆಟೀರಿಯಲ್ಗೇ ಸ್ವಲ್ಪ ಒಂದು ಕಾನ್ಫಿಡೆನ್ಷಿಯಲು, ಅದಕ್ಕೇ. ಹಾಂ, ನಮ್ದು ಇಲ್ಲಿ ಆಫೀಸ್ ಇರೋದು ಓಕೆ. ಕುಂಬ್ಳಗೂಡು ಬಂದು ವೇರ್ ಹೌಸ್ ಇರೋದು. ಹ್ಞೂ. ನಿಮ್ಗೆ ಏನಾದರೂ ಆರ್ಡ್ರು ಮೆಟೀರಿಯಲ್ ಬೇಕಂತಂದ್ರೆ ಹೇಳಿ, ನಾನು ಕೊಟೇಶನ್ ಕಳಿಸ್ಕೊಡ್ತೀನಿ. ನಿಮಗೆ ಇದಾದರೆ ಅದನ್ನು ಕನ್ಫರ್ಮ್ ಮಾಡಿ, ಆ ಥರ. ಓಕೆ, ಆ ಟೈಪಾ? ಹ್ಞೂ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಸಾಹೇಬರು ಒಂದು ಗೆಸ್ಟ್ ಹೌಸ್ ಕಟ್ತಾ ಇದ್ದಾರೆ ಅವ್ರ ತೋಟದಲ್ಲಿ. ಓಕೆ. ಸೊ ಆ ಗೆಸ್ಟ್ ಹೌಸ್ಗೆ ಸ್ವಲ್ಪ ಇದಕ್ಕೆ ಬಾತ್ರೂಮ್ಗೆ ಬೇರೆ ಥರನೇ ಡಿಸೈನ್ ಬೇಕಾಗಿತ್ತು. ಹಾಂ. ಸೊ ನಾನು ಅದನ್ನ ಆಫೀಸಲ್ಲಿ ಅಥವಾ ಇದು ಹೊರಗಡೆ ಬಂದೆಲ್ಲೂ ಮಾತಾಡೋಕ್ಕಾಗಲ್ಲ. ಹಾಂ, ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕಳಿಸಿ, ನಾವು ಕಳಿಸ್ಕೊಡ್ತೀವಿ. ಅದು ನಿಮ್ಮ ಕೊಟೇಶನ್ ಏನಿದೆ ಅದು ಕಳಿಸ್ಕೊಡ್ತೀವಿ. ನಿಮ್ಗೆ ಅದು ವರ್ತ್ ಆದರೆ ನೋಡಿ. ಅಲ್ಲ, ನಮಗೆ ಕಸ್ಟಮ್ ಆಗಿ ಏನು ಪೈಪ್ಗಳು ಆ ಥರ ಏನು ಮಾಡ್ಕೊಡೋಕ್ಕಾಗಲ್ವಾ ನೀವು? ಸೈಜಲ್ಲಿ ಕಸ್ಟಮೈಸಾ? ಹೌದು. ಏನು ಕಸ್ಟಮೈಸು? ನಿಮ್ಗೆ ಯಾವ ಥರ ಬೇಕು, ಏನು? ಅಂದರೆ ನೀವು ಯಾರ ಹತ್ರನೂ ಇದನ್ನು ಶೇರ್ ಮಾಡಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹೇಳಿ ಏನು ಅಂತ. ಬೇಕಾದ್ರೆ ಅದೇನು ಪರ್ಸೆಂಟೇಜ್ ಇದೆ ನಾನು ನಿಮಗೆ ಮಾಡಿಕೊಡ್ತೀನಿ. ಇಲ್ಲಿ ಏನಂತಂದರೆ, ನಮ್ಮ ಸಾಹೇಬರು ಬಂದು ಈಗ ಸಿಟ್ಟಿಂಗ್ MLA. ಓಕೆ. ಸೊ ನಿಮ್ಗೆ ಅರ್ಥ ಆಯಿತು, ಅರ್ಧ ಮ್ಯಾಟ್ರು ಅಂತ ಅನ್ಕೋತೀನಿ. ಅಂದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆಗಬೇಕು ಅಂತ ತಾನೇ? ನಿಮಗೆ ಬೆನಿಫಿಟ್ ಏನಾದರೂ ಬೇಕು ಅಂತ ತಾನೇ? ನನಗೇನು ಬೇಡಿ, ನೀವು ಮಾಡ್ಕೊಳ್ಳಿ. ಬಟ್ ನನಗೆ ಕೆಲಸ ನೀಟಾಗಿರಬೇಕು, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಯಾಕಂದರೆ ನಾವು ನಲ್ಲಿ ಕೆಲಸದವರಿಂದ ಹಿಡಿದು ಗಾರೆ ಕೆಲಸ ಆಗಿರ್ಬೋದು, ಎಲ್ಲರೂ ನಾವು ಸ್ವಲ್ಪ ಇದನ್ನು ಸೀಕ್ರೆಟಾಗಿ ಮಾಡಿಸ್ತಾ ಇದ್ದೀವಿ, ಯಾರಿಗೂ ಬಾಯಿ ಬಿಡೋಂಗಿಲ್ಲ ವಿಚಾರ ಅಂತ ಹೇಳ್ಬಿಟ್ಟು. ಅವ್ರದ್ದು ಬಾತ್ರೂಮ್ ಬರುತ್ತಲ್ಲ, ಆ ಬಾತ್ರೂಮ್ಗೆ ಅಟ್ಯಾಚ್ ಆದಂಗೆ ಒಂದು ದೊಡ್ಡದು ಕಸ್ಟಮೈಸ್ ಮಾಡಿ ಪೈಪು. ಒಂದು ನಿಮಿಷ ಇರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನು ಹೆದರಿಕೆ ಆಯಿತು ಏನು? ಒಂದು ನಿಮಿಷ ಇದೆ. ಹಲೋ ಸರ್, ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು ಕರೆಕ್ಟಾಗಿ? ಅಲ್ಲ ಮೇಡಮ್, ಈಗ ನೀವು ದೇನಿಕೋ ಕಟ್ ಮಾಡಿದ್ರಲ್ಲ, ಮತ್ತೆ ಈಗ ಫೋನ್ ಮಾಡಿದ್ರಲ್ಲ, ಪ್ರಕಾಶ್ ಅನ್ನೋರು ಕೊಟ್ಟರು ಅಂತ ಹೇಳ್ಬಿಡ್ತಾನೆ ನಾನು ಮಾತಾಡಿದ್ದು. ಯಾವ ಪ್ರಕಾಶ್? ಓ, ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಬಿಡಿ. ನೀವು ಕರೆಕ್ಟಾಗಿ ಹೇಳಿ, ಯಾರು ನೀವು ಮಾತಾಡ್ತಾ ಇರೋದು? ಪೈಪ್ ಅಂಗಡಿಯವರು ಯಾರು ನೀವು? ನಿಮ್ಗೆ ಯಾರು ಬೇಕು? ಅಲ್ಲ, ಪ್ರಕಾಶ್ ಅಂತ ಹೇಳಿದ್ರಲ್ಲ, ಯಾರು? ನಾವು ಪೈಪ್ ಅಂಗಡಿಯವರಲ್ಲ. ಮತ್ತು ಅವಾಗಲೇ ಹ್ಞೂ ಅಂತ ಅಂದ್ಬಿಟ್ಟು ಯಾಕೆಲ್ಲ ಕೇಳ್ಕೊಂಡ್ರಿ ನೀವು? ಸರ್, ನಿಮ್ಗೆ ಯಾರು ಬೇಕು ಅಷ್ಟೇ ಹೇಳಿ. ಅಲ್ಲ, ನಾನು ಫಸ್ಟೇ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದೆ. ಇದೇ ನೀವು ಈ ಥರ ನೀವು ಏನು ಒಂದ್ ನಾಲ್ಗೆ ಇಟ್ಕೊಂಡು ಮಾತಾಡಿ ಕರೆಕ್ಟಾಗಿ.
ಯಾರು ಏನ್ ಹಿಂಗ್ ಮಾತಾಡ್ತಿದ್ದೀರಾ? ಇನ್ನೇನು ಮತ್ತೆ ಅವಾಗಲೇ ಹ್ಞೂ ಅಂತ ಅಂದ್ಬಿಟ್ಟು ಈಗ ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ ಬಿಡಿ ನೀವು, ಯಾರು ಆಗಲಿ ನೀವು. ಏನ್ ಮಾಡ್ತಿದ್ದೀರಿ? ನಾನು ಕಾನ್ಫಿಡೆನ್ಸಲ್ಲಿ ವಿಚಾರ ಅನ್ಕೊಂಡು ಎಲ್ಲ ಬಾಯ್ ಬಿಟ್ಟ ಮೇಲೆ ಇವಾಗ ನೋಡಿದ್ರೆ ಅವರಲ್ಲ ಅಂತ ನೀವು ನಾಟಕ ಆಡ್ತಾ ಇದ್ರೆ ಏನ್ ನಾಟಕ ಆಡ್ತಾರೆ ಇಲ್ಲಿ? ಏನು ಮಾಡ್ತಿರೋದು ಮತ್ತೆ ಅವಾಗ್ಲಿಂದ ನೀವು? ನೀವು ಸರಿಯಾಗಿ ಮಾತಾಡಿ ಆಮೇಲೆ ಅಷ್ಟೇ ಆಮೇಲೆ ನಾನು ಏನಷ್ಟೇ ಕಟ್ ಮಾಡೋದು ಮಾಡ್ಬಿಟ್ಟು ಪುನಃ ವಾಪಸ್ ಮಾಡಿದ್ರೆ ಈ ಥರ ನೀವು ಡ್ರಾಮಾ ಮಾಡಿದ್ರೆ ಬನ್ನಿ ಮಾಡೋಣ, ಬಿಡೋಕ್ಕಾಗತ್ತಾ? ನೋಡಿ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇವ್ರು ನಂಬರ್ ಕೊಟ್ಟವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ. ಸರಿ ಮೋನಿ ಅವರೇ, ಯಾರ ನಂಬರ್ ಕಳಿಸಿದ್ರಿ? ಜ್ಯೋತಿ ಅಂತ. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಓಕೆ ಸರ್. The person you are speaking with has put your call on hold. ಯಾಕೆ ಹೋಗಿಲ್ಲ ಆಫೀಸ್ಗೆ? ಅವ್ನು ಯಾವಾಗ ಫೋನ್ ಮಾಡಿದ್ದ ಯಾರಂತ ಗೊತ್ತಿಲ್ಲ. ಯಾರು ಏನಂದ್ರು? ಏನು ಎಲ್ಲ ಹೇಳಿದ್ರು, ನನ್ನ ಹೆಸರು ಹೇಳಿದ್ರು, ನಾನೇ ನಮ್ಮ ಅಣ್ಣನ ಹೆಸರು ಹೇಳಿದ್ರು, ನಾನೇನ್ ಅನ್ಕೊಂಡೆ ಅವ್ರು ಕೊಟ್ಟವ್ರೆ ಅಂತ ಅನ್ಕೊಂಡೆ ನಂಬರು. ಅವರು ನಾನ್ ಕೇಳ್ದೆ ನಮ್ ಬಾಬನ್ ಫೋನ್ ಮಾಡ್ಬಿಟ್ಟು, ನಮ್ ಬಾಬಾ ಏನಾದ್ರು ಕೊಟ್ಟಿದ್ರಾ ಅಂತ. ನಾನು ಯಾವ್ದಾದ್ರು ಕೊಟ್ಟಿಲ್ಲ ನೋಡಿ, ಅದು ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಕಟ್ ಮಾಡು ಅಂತ ನಮ್ ಬಾಬಾ ಅಂತ. ನಿಮ್ ಕಸ್ಟಮರ್ ಯಾರು ಕೊಟ್ಟಿದ್ರಾ, ಮಾತಾಡಿದ್ರಾ? ನಾನ್ ಯಾರಿಗೂ ನಾನ್ ನಂಬರ್ ಕೊಡಲ್ಲ, ನನ್ ಪರ್ಸನಲ್ ನಂಬರ್ ಯಾರಿಗೂ ಕೊಡಲ್ಲ ನಾನು. ಏನಂದ್ರು ಆಮೇಲೆ? ಹಂಗಂದ್ರು ಎಲ್ಲ ಹೇಳಿದ್ದು. ಮತ್ತೆ ನಾನು ಯಾರಿಗೂ ಹೇಳ್ಬಿಡಿ, ಯಾರಿಗೂ ಹೇಳಲ್ಲ ಅಂದ್ರೆ ನಿಮಗ್ ಮಾತ್ರ ಹೇಳ್ತೀನಿ ಅಂತ ಅಂದ್ರೆ ಏನ್ ಸರ್ ಅಂತ ಅಂದ್ರೆ, ನಿಮ್ಗೆ ಏನಾದ್ರು ಅದ್ರಲ್ಲಿ ಎಕ್ಸ್ಟ್ರಾ ಏನಾದ್ರು ಬೇಕಾ ಅಮೌಂಟ್ ಅಂದ್ರೆ ನಮ್ಗೇನು ಬೇಡ, ನೀವು ನಾನು ನೀವೇ ಇಟ್ಕೊಳ್ಳಿ, ನಮಗ್ ಕೆಲ್ಸ ಕ್ಲಿಯರ್ ಆಗ್ಬೇಕು. ಅವ್ನ್ ಫೋನ್ ಕಟ್ ಮಾಡ್ಬಿಟ್ಟು ಇಟ್ಬಿಟ್ಟೆ, ಮತ್ತೆ ಮಾಡ್ಲಿಲ್ಲ. ನಾನ್ಯಾಕ್ ಮಾಡ್ಲಿ ಅವ್ನಿಗೆ ಕಾನ್ಫಾಲ್ ಹಾಕ್ಲಾ? ಹಾಕಿ. ಹಲೋ, ನೀವು ಮಾತನಾ ಕೇಳ್ತೀನಿ ಸರ್. ಹಲೋ ಹಲೋ ಹಲೋ, ಯಾರು ನೀವು? ನೀವ್ಯಾರು ಮಾತಾಡ್ತಾ ಇರೋದು? ಇವ್ರ ಫೋನಿಂದ ಇವರು? ಸರ್ ಹೇಳಿ, ಏನ್ ಬೇಕಾಗಿತ್ತು? ನಾನು ಅವ್ರ ತಮ್ಮ ಸರ್, ಹೇಳಿ. ನಿನ್ನ ತಮ್ಮ ಆಗಿದ್ರೆ ಮನೇಲಿರಪ್ಪ, ನಿಮ್ಮ ಅಕ್ಕನ ಜೊತೆ. ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ? ನಿಮ್ಮ ಅಕ್ಕನ ಕೈಲಿ ಫೋನ್ ಕೊಡು ಫಸ್ಟು. ಇಲ್ಲ ಸರ್, ಅವರೇ ಕಾನ್ಫರೆನ್ಸ್ ಕಾಲ್ ಹಾಕಿರೋದು, ಮಾತಾಡಿ. ಕಾನ್ಫರೆನ್ಸು ಇದೇ ನೀವು ಅಮ್ಮ ಊರವ್ರಿಗೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಾ ಏನು? ಹಲೋ ಹಲೋ, ಏನೋ ಅವ್ನಿಗೆ ತಮ್ಮ ಆಗಿದ್ರೆ ಮನೇಲಿ ಇರ್ಬೇಕಾ? ಇನ್ನೇನು ಮತ್ತೆ ನನ್ನ ಹತ್ರ ಯಾಕ್ರಿ ಊರವ್ರಿಗೆಲ್ಲ ಕಾನ್ಫರೆನ್ಸ್ ಹಾಕ್ಸ್ಬಿಟ್ಟು ಮಾತಾಡಿಸ್ತಾ ಇದ್ದೀರಾ? ಏನು ನಿಮ್ಮ ತಲೆಗಿಲೆ ಕೆಟ್ಟಾಯ್ತಾ? ನಾನು ತಲೆ ಕೆಟ್ರಿ ಎಂತ ಇವನು ಅಂತ ಗೊತ್ತಿಲ್ಲ ಇನ್ನ ನೀವು? ನಿಮಗೂ ಅಷ್ಟೇ, ನಾವೆಂತವ್ರು ಅಂತ ನಿಮಗೂ ಗೊತ್ತಿಲ್ಲ. ಏನು ತಲೆಗಿಲ್ಲ ಕೆಟ್ರೆ ನೀವು ನಿಮ್ಮ ಒಬ್ರಿಗೆ ಇರೋದು ತಲೆ? ನಿಮ್ದು ತಲೆ ಎಲ್ಲ ತಪ್ಪಲೆ ಅಂತ ಗೊತ್ತಾಯ್ತು. ಯಾಕೆ ಯಾರ್ಯಾರಿಗೂ ಫೋನ್ ಕಾನ್ಫರೆನ್ಸ್ ಹಾಕ್ಬಿಟ್ಟು ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ರಿ ಇವಾಗ? ಯಾರು ಕೊಡ್ತಾ ಇರೋದು? ಫೋನ್ ಮಾಡಿರೋದು ಯಾರು ಮತ್ತೆ? ಇವಾಗ ನಾನಾ ಮಾಡಿದ್ದು? ಅಯ್ಯೋ ನಿಮ್ಮ ಬಾಯಿ ಬೆಂಕಿ ಹಾಕ, ಸರಿಯಾಗಿ ಮಾತಾಡೋದನ್ನ. ನನಗಿರೋ ಟೆನ್ಷನಲ್ಲಿ ಅದೇ. ಇವಾಗ ಯಾವ ಲೈನ್ಗೆ ಹಾಕ್ಕೊಂಡು ಇಲ್ಲಿ ನನಗೆ ಹಿಂಸೆ ಕೊಡ್ತಾ ಇರೋದು. ಇವಾಗ ಆಗಲ್ಲ ಅಂತ ಅಂದಮೇಲೆ ಬಿಟ್ಟಾಕ್ಬೇಕು. ಯಾಕೆ ಫೋನ್ ಮಾಡಿದ್ದು ಮತ್ತೆ? ಮತ್ತೆ ಮಾಡಬತ್ತು ಈಗ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ, ಏನಕ್ಕೆ ಕಟ್ ಮಾಡ್ತೀರಾ? ಫೋನ್ ಮಾಡೋದು ಮಾಡ್ಬಿಟ್ಟು ನಿಮ್ಮ ಮಾಡು ಅಂತ ಹೇಳಿದ್ನ ನಾನು ಪುನಃ. ನೀವೆಂತಕ್ ಮಾಡಿದ್ದೀರಾ ಇವಾಗ? ಕಾಲ್ ಮಾಡ್ಬಿಟ್ಟು ಏನು ಕಟ್ ಮಾಡ್ಬಿಟ್ಟು ಆಟ ಆಡ್ತಾ ಇದ್ದೀರಾ ನೀವು? ನೀವ್ ಮಾತಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಒದ್ದು ಒಳಗಡೆ ಹಾಕ್ತಾರೆ. ಆಟ ಆಡ್ತಾವ್ರ ಅವಾಗಿಂದ ಫೋನ್ ಮಾಡ್ಬಿಟ್ಟು. ಕೇಳೋದೆಲ್ಲ ಕೇಳಿಸ್ಕೊಂಬಿಟ್ಟು ಇವಾಗ ನೋಡಿದ್ರೆ ಈ ಥರ ಆಡ್ತಾ ಇದ್ರೆ ನೀವು? ಯಾರು ಹೇಳಿ ನೀವು? ಫಸ್ಟ್ ಆಫ್ ಆಲ್ ಅವಾಗಲೇ ಮಾತಾಡೋದ್ನಲ್ಲ, ಅವನೇ ಮಾತಾಡ್ತಾ ಇರೋದು ಇವಾಗ್ಲೂ. ನೀವು ಒಳ್ಳೆ ತಲೆಕೆಟ್ಟವ್ರಂಗೆ ಆಡಬೇಡಿ, ಸ್ವಲ್ಪ ಕರೆಕ್ಟಾಗಿ ಮಾತಾಡೋದನ್ನ. ಕರೆಕ್ಟಾಗೆ ಮಾತಾಡ್ತಿರೋದು ನೀವು, ಕರೆಕ್ಟಾಗಿ ಮಾತಾಡಿ. ಯಾರು ನೀವು? ನೀವು ಅವಾಗಿಂದ ಯಾರ ಜೊತೆ ಮಾತಾಡಿದ್ರಿ? ನಮ್ಗೆ ಯಾರಂತಾನೆ ಗೊತ್ತಿಲ್ಲ ಅವರು. ಎಲ್ಲ ತಲೆ ಕೆಟ್ಟೋಗಿರ್ಬೇಕು. ಟೆಸ್ಟ್ ಮಾಡಿಸಿ ನಿಮ್ಮ ತಲೆನ ಹೋಗ್ಬಿಟ್ಟು. ಫಸ್ಟ್ ನೀವ್ ಯಾರು ಹೇಳ್ರಿ? ಈಗ ಅಂತಂದ್ರೆ ಬರೆ ಹಾಕ್ಬಿಡ್ತೀನಿ ನಾಲ್ಗೆ ಮೇಲೆ. ಕರೆಕ್ಟಾಗಿ ಮಾತಾಡ್ಬೇಕು, ಮಾತಾಡೋದನ್ನ. ಕರೆಕ್ಟಾಗೆ ಮಾತಾಡ್ತಿರೋದು. ಏನು ಯಾರಂತ ನಾನು ಕೇಳ್ತಾ ಇರೋದು. ನೀವ್ ಯಾರು? ನನ್ಗೆ ಯಾಕೆ ಮತ್ತೆ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ? ಏನು ಗೀನು ಅಂದ್ರೆ ಉದ್ದಾಗಿರೋದು ಬಂದು ಕಟ್ ಮಾಡ್ಬಿಡ್ತೀನಿ ನಿಜವಾಗ್ಲೂ. ಸದ್ಯಕ್ಕೆ ನಂಬರ್ ಕೊಟ್ಟವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಮೋನಿ. ಮೋನಿ ಸರ್, ಕಾನ್ಫರೆನ್ಸ್ ಕಾಲ್ ತಗೊಳ್ಳಿ ಹೇಳ್ಬೋಣ ಈಗ. The person you are speaking with has put your call on hold. ಹಲೋ, ಕಾನ್ಫಲ್ ಯಾಕೆ ಹಾಕ್ತಿದ್ದೀರಾ? ಕಾನ್ ಕಲರ್ ಹಂಗೆ ಬರೋದು ನಮ್ದು. ಮಕ್ಕಳ ಮೇಲೆ ಹಾಕಿದ್ರೆ ನಿಮ್ಗೆ ಯಾರು? ಅಲ್ಲ, ಅವರೇ ಹೇಳ್ಬೇಕಾ? ನಾನು ಹೇಳಿದ್ರೆ ಆಗಲ್ವಾ? ಯಾರು? ಫಸ್ಟು ನೀವು ಪೈಪ್ ಅಂಗಡಿಯವರು ಒಂದು ಇದಕ್ಕೆ ಹ್ಞೂ ಅಂತ ಅಂದ್ಬಿಟ್ಟು ನಮ್ಮ ಸಾಹೇಬ್ರಿಗೆ ಒಂದು ಸೀಕ್ರೆಟ್ ಕಮೌಂಟ್ ಮಾಡ್ಕೊಡ್ಬೇಕು ಅಂತ ಎಲ್ಲ ಕೇಳ್ಕೊಂಬಿಟ್ಟು ನೀವು ಆಮೇಲೆ ಉಲ್ಟಾ ಹೊಡೆದ್ರೆ ನನ್ನ ಕೋಪ ಬರ್ತದೋ ಇರಲ್ವ ಹೇಳಿ? ಯಾರು ಅಂತ ಹೇಳೋವರೆಗೂ ನಾನು ಮಾತಾಡಲ್ಲ. ಹೌದಾ?
ಮೌನ ವ್ರತನ ಇವತ್ತು ಅಲ್ಲ ಯಾರಂತ ಹೇಳಿ. ಅಲ್ಲಿ ಆವಾಗಲೇ ಏನ್ರಿ ಗಂಟೆಗೆ ಒಂದೊಂದು ಈ ಥರ ಮಾತಾಡಲ್ಲ ಅಂದ್ಬಿಟ್ಟು ಈಗ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಪುನಃ. ಮೊನ್ನೆ ನನ್ನ ಕಟ್ ಮಾಡ್ಬಿಡ್ತೀನಿ ಆಮೇಲೆ. ಏನು ಕಟ್ ಮಾಡ್ತೀರಿ ಆ ಹುಡುಗನ್ಗೆ? ಓಹೋ ತಮ್ಮ ಅಂದ್ಬಿಟ್ಟು ನೀವು ಚೆನ್ನಾಗಿ ಸದರ ತಗೋತೀರ ಬಿಡಿ. ನಾನು ಹೇಳಿದ್ದೆ ಸರಿ ಯಾರು ಅಂತ. ನಾನು ಗೊತ್ತಿಲ್ವ ನಿಮಗೆ? ನಂಗೆ ಅದೇ ಗೊತ್ತಿಲ್ಲ ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ತಲ್ಲ. ಒಂದು ಕೆಲಸ ಮಾಡಿ ನಿಮ್ಮ ಮೊಬೈಲ್ ತಗೊಳ್ಳಿ, ಹ್ಮ್ ಯೂಟ್ಯೂಬ್ ಹಾಕೊಳ್ಳಿ, ಹ್ಮ್ ಆರ್ ಜೆ ಸುನಿಲ್ ಅಂತ ಒಬ್ಬ ಬರ್ತಾನೆ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಎಷ್ಟು ತಿಂಗಳಿಂದ ಕಾಯ್ತಿದ್ದು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೋನಿ, ಥ್ಯಾಂಕ್ ಯು. ವೆಲ್, ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.